ಅಭಿ, ಇದು ಕಂಪ್ಲೀಟ್ ಆಗಿದೆ, ವೆರಿಫೈ ಮಾಡು. ನಾನಿದನ್ನು ನಾಳೆ ನೋಡ್ತೀನಿ. ನಾನಿವತ್ತು ಬೇಗ ಹೋಗ್ತಾ ಇದ್ದೀನಿ. ಯಜಮಾನ್ರ ಜೊತೆ ಡಿನ್ನರ್ಗೆ ಹೋಗ್ತಾ ಇದ್ದೀನಿ. ಅಭಿರಾಮಿ, ಹೌ ಆರ್ ಯು? ಫೈನ್. ವಾಟ್ ಹ್ಯಾಪಂಡ್? ಎನರ್ಜಿ ತುಂಬಾ ಲೋ ಆಗಿದೆ. ಇಲ್ವಲ್ಲ, ಹಾಗೇನಿಲ್ಲ. ಮತ್ತೆ? ಸಾರಿ ಸರ್, ಇನ್ಯಾವತ್ತೂ ನನಗೆ ಕಾಲ್ ಮಾಡಬೇಡಿ. ಅಭಿರಾಮಿ, ಅಭಿರಾಮಿ, ಕಮಾನ್ ಅಭಿರಾಮಿ, ಬಾ ಕಾರಲ್ಲಿ ಹೋಗೋಣ. ಸಾರಿ, ನನ್ನನ್ನು ಬಿಟ್ಬಿಡಿ. ನಾನು ಇನ್ಯಾವತ್ತೂ ಬರಲ್ಲ. ಏನಾಯ್ತು ನಿನ್ಗೆ? ಗೊತ್ತಿಲ್ಲ. ಸರಿ, ಹೋಗ್ಲಿ, ಕಾರ್ ಹತ್ತು. ಇಲ್ಲ, ನಂಗೆ ಬರ್ಬೇಕಂತಿಲ್ಲ. ಅಭಿ ಪ್ಲೀಸ್, ನೀನಿನ್ನು ಎಲ್ಲೂ ಬರ್ಬೇಕಾಗಿಲ್ಲ. ಕಾರಲ್ಲಿ ನಾನೊಬ್ಳೇ ಇದ್ದೀನಿ, ನನ್ ಜೊತೆ ಬಾ. ನನ್ನನ್ನು ನೋಡಿ ಯಾಕೆ ಭಯ ಪಡ್ತಿದ್ಯಾ? ನಾನಿನ್ ಲೆಸ್ಬಿಯನ್ ಅಲ್ಲ. ಬಾ. ಏನು, ನೀನು ಮನ್ಸು ಬದಲಾಯಿಸ್ಕೊಳ್ಳೋದ ಕಾರಣ? ನಾನು ಹೇಳ್ದೆ ಅಲ್ವಾ, ನನ್ನಿಂದ ಸಾಧ್ಯ ಇಲ್ಲ. ನಾನೊಬ್ರಿಗೆ ಹೆಂಡ್ತಿ, ಒಂದು ಮಗುಗ್ ತಾಯಿ. ನನ್ನ ಹಸ್ಬೆಂಡ್ನ ಚೀಟ್ ಮಾಡೋದು ನನಗಿಷ್ಟ ಇಲ್ಲ. ಮತ್ತೆ ನಡೆದ ವಿಷಯನೆಲ್ಲ ತಪ್ಪು. ಇನ್ಯಾವತ್ತೂ ಹೀಗೆಲ್ಲ ನಡಿಬಾರ್ದು. ನನಗ್ ಗೊತ್ತಿರೋ ಹಾಗೆ ಅಭಿರಾಮಿ, ನೀನು ನಡೆದು ಹೋಗಿರೋ ಘಟನೆ ತರ ಮಾಧವ್ ಸರ್ ಇಂಥ ಎಕ್ಸ್ಪೀರಿಯನ್ಸ್ನ ನನ್ನ ಹತ್ರ ಶೇರ್ ಮಾಡ್ತಾರೆ. ಆಮ್ ಐ ರೈಟ್? ಬ್ಲೇಮ್ ಮಾಡಬೇಕು ಅಂತಲ್ಲ, ನೀವು ಹೇಳ್ತಾ ಇರೋದು ಸರಿನೇ. ನನ್ನ ಸೆಕ್ಷುವಲ್ ಫ್ಯಾಂಟಸೀಸ್ನ ಸ್ಯಾಟಿಸ್ಫೈ ಮಾಡಿದ್ರು. ಅವ್ರು ನೋಡೋ ನೋಟ ಸಾಕು ಯಾವ ಹುಡುಗಿ ಆದರೂ ಬಿದ್ದೋಗ್ತಾಳೆ. ಶ್ರೀಮಂತ ಗಂಡಸು, ಬಟ್ ಅವ್ರೇನು ನನ್ನ ಹಸ್ಬೆಂಡ್ ಅಲ್ವಲ್ಲ. ನಂಗೆ ಅವ್ರು ಕಂಡ್ರೆ ಇಷ್ಟನೇ, ಹಾಗೆ ದ್ವೇಷಿಸ್ತೀನಿ ಕೂಡ. ಪ್ಲೀಸ್ ನನ್ನ ಫೋರ್ಸ್ ಮಾಡಬೇಡಿ. ಮಾಧವ್ ಸರ್ ಬೇಡ ಅಂತ ನೀನು ಅನ್ಕೊಂಡ್ರೆ ಐ ಥಿಂಕ್ ಒಂದು ಲಾಸ್ ಆಗಿರೋ ಬಿಸ್ನೆಸ್ ಥರ. ಜುನು, ನೀನು ಬೆಳೆಯೋದಕ್ಕೆ ಒಂದು ಆಕಾಶನೇ ನಿನ್ನ ಮುಂದೆ ಬಂದಿದೆ. ಮತ್ತಿನ್ನೇನು? ನೀನು ನಿನ್ನ ಶರೀರದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾಳೆ ಇದು ಮಣ್ಣಲ್ಲಿ ಮಣ್ಣಾಗ್ಬಿಡತ್ತೆ. ಸ್ವಲ್ಪ ದಿನ ಎಲ್ಲ ಹೀಗೆ ಇರುತ್ತೆ, ಆಮೇಲೆ ಎಲ್ಲ ಅಭ್ಯಾಸ ಆಗ್ಬಿಡತ್ತೆ. ಇದ್ರ ಬಗ್ಗೆ ನೀನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಪ್ಲೀಸ್ ಹೀಗೆಲ್ಲ ಹೇಳಬೇಡಿ, ನನಗೆ ಫೋರ್ಸ್ ಮಾಡಬೇಡಿ. ನಾನು ಹೋಗಬೇಕು. ಅಭಿ ನಿಲ್ಲು, ನಾನು ಡ್ರಾಪ್ ಮಾಡ್ತೀನಿ. ಅಭಿ.